ಬೆಂಗಳೂರಿನಲ್ಲಿರುವಂತಹ ಬಿಡಾಡಿ ಹಳೆಯ ವಾಹನಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗಳು ನಡೀತಾ ಇದೆ. ಸತತವಾಗಿ ಫುಟ್ಪಾತ್ ಒತ್ತುವರಿ ತೆರವು ಆದ ಬಳಿಕ ಇದೀಗ ಬಿಡಾಡಿ ವಾಹನಗಳ ತೆರವಿಗೆ ಮುಂದಾಗಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದು ಕಡೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ವಿರೋಧದ ಮಧ್ಯೆಯೂ ಕೂಡ ಭರದಿಂದ ಸಾಗ್ತಾ ಇದೆ. ಇದೀಗ ಹೊಸ ಯೋಜನೆಯನ್ನ ಜಾರಿಗೆ ತರ್ತಿದ್ದಾರೆ. ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀರಾ? ನಾನು ಈಗಾಗಲೇ 15 ದಿನದಿಂದ 2 ಬಾರಿ ಮನವಿ ಮಾಡಿದ್ದೇನೆ. ಈ ಬೀಡಾಡಿ ಗಾಡಿಗಳು ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಬಿಟ್ಟು, ಇದು ಸಾರ್ವಜನಿಕರಿಗೆ ಜನಗಳಿಗೆ ಸೇರಿದ ಪಬ್ಲಿಕ್ ಆಸ್ತಿ. ಇದು ರೋಡು ಫುಟ್ಪಾತ್. ಇಲ್ಲಿ ನೀವೇನಾದ್ರೂ ತಗೊಂಡ್ ಬಂದು ಇದನ್ನ ಅತಿಕ್ರಮಣ ಮಾಡಿ ಸ್ವಂತ ಜಾಗ ಮಾಡ್ಕೊಂಡಿದ್ರೆ ನೀವು ಇದನ್ನ ತೆರವು ಮಾಡಿ ಅಂತ ನಾನು 15 ದಿನದಿಂದ ಕೇಳ್ತಾ ಇದ್ದೇನೆ. ಕೇಳಿದ್ರು ಕೂಡ ಜನ ಕಿವಿ ಮೇಲೆ ಹಾಕೊಂಡಿಲ್ಲ. ಕೆಲವರು, ಎಲ್ಲಾರು ಅಲ್ಲ, ಎಲ್ಲಾರನ್ನು ದೂಷಣೆ ಮಾಡೋದು ಬೇಡ, ಕೆಲವರು. ಹಾಗಾಗಿ ಇವತ್ತಿಂದ ಅನಿವಾರ್ಯವಾಗಿ ನಾವು ಘೋಷಣೆ ಮಾಡಿದ್ವಿ, ಜುಲೈ 10ಕ್ಕೆ ನಿರ್ಮೂಲನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಆದ್ರೆ ಜುಲೈ 10ರಿಂದ ನಾನು ಇವತ್ತು ಸ್ಟಿಕ್ಕರ್ ಹಾಕ್ತಾ ಇದ್ದೇನೆ. ನೋಟಿಸ್, 1 ವಾರ ನೋಟಿಸ್ ಕೊಟ್ಟಿದ್ದೇವೆ. ಅವ್ರು ಅಷ್ಟರಲ್ಲಿ ತೆರವು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಟೋಯಿಂಗ್ ಅಲ್ಲೂ ಬಂದು ಅವ್ರು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಅದನ್ನ ಆಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತೇವೆ. ಒಟ್ಟಾರೆ ಇದು ಸಾರ್ವಜನಿಕರ ಆಸ್ತಿಯ ಅತಿಕ್ರಮಣ. ಪಬ್ಲಿಕ್ ಲ್ಯಾಂಡ್, ಇದು ಸರ್ಕಾರ ಲ್ಯಾಂಡ್ ಅಲ್ಲ. ಫುಟ್ಪಾತು, ರೋಡು ಪಬ್ಲಿಕ್ ಆಸ್ತಿ. ಪಬ್ಲಿಕ್ ಆಸ್ತಿಯನ್ನ ಸ್ವಾರ್ಥಕ್ಕೆ, ಸ್ವಂತಕ್ಕೆ ಅತಿಕ್ರಮಣ ಮಾಡಬಾರದು. ಕಾನೂನು ಹೇಳುತ್ತೆ. ಗೌರವ ಕೊಡಿ, ನೀವು ಸಹಕಾರ ಮಾಡಿ. ಬೆಂಗಳೂರು ಸುಧಾರಣೆ ಆಗ್ಬೇಕಂದ್ರೆ ಜನಗಳು ಸಾಥ್ ಕೊಟ್ರೇನೆ ನಾವು ಏನಾದ್ರೂ ಸುಧಾರಣೆ ಮಾಡಕ್ ಆಗೋದು. ನಾವು ಹೇಳಿದ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನಾವು ಕಾನೂನನ್ನ ಜಾರಿ ಮಾಡ್ಬೇಕಾಗುತ್ತೆ. ಈಗ ಈ ಒಂದು ನಿಯಮ ಏನಿದೆ, ಎಲ್ಲಾ ಖಾಸಗಿ ವಾಹನಗಳಿಗೆ ಮಾತ್ರ ಇದಾಗುತ್ತಾ? ಸರ್ಕಾರಿ ವಾಹನಗಳು, ಒಂದಿಷ್ಟು ಹಳೆ ವಾಹನಗಳಿದೆ, ಅವುಗಳನ್ನ ಕೂಡ ರಸ್ತೆ ಬದಿಯಲ್ಲಿ ನಿಲ್ಸಿರುವಂತದ್ದು ಕೂಡ ಇದೆ. ಅವುಗಳಿಗೂ ಅನ್ವಯ ಆಗುತ್ತಾ? ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದಾವೆ. ಅವು ನೀವು ಅದನ್ನು ಕೇಳಬಹುದು, ಅವುಗಳನ್ನು ನೀವು ಎತ್ತುವರಿ ಮಾಡಿ ಅಂತ. ಆದ್ರೆ ಏನಾಗುತ್ತೆ, ಈ ಸೀಸ್ಡ್ ವೆಹಿಕಲ್ಸ್ ಕೋರ್ಟ್ ಕೇಸಿನ ಭಾಗ ಆಗಿರುತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ನಾವು ಅವುಗಳನ್ನ ವಿಲೇವಾರಿ ಮಾಡಕ್ ಆಗೋದಿಲ್ಲ. ಅಂತದ್ದು 1-2 ಪ್ರಕರಣ ಬಿಟ್ಟು ಇವನ್ ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ಗಳು ರೋಡ್ ಮೇಲೆ ನಿಲ್ಸಿದ್ರೆ ಅದಕ್ಕೂ ಮಾಡ್ತೀವಿ ನಾವು. ಇದನ್ನು ಹೊರತುಪಡಿಸಿ ಒಂದು ಕಡೆಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವಾಗ್ತಾ ಇದೆ. ಈಗ ಬಿಡಾಡಿ ವಾಹನಗಳನ್ನ ತೆರವು ಮಾಡ್ತಾ ಇದ್ದಾರೆ. ಈ ಹಿಂದೆ ಹಳೆಯ ಮರಗಳನ್ನ ಗುರುತಿಸಲಾಗಿತ್ತು ಸರ್, ಅವುಗಳ ತೆರವು ಕಾರ್ಯಾಚರಣೆ ಹೇಗೆ? ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಾತಾಡೋಣ ಬಿಡಿ, ಇನ್ನೊಂದಿನ. ಸರ್, ಇದೆಷ್ಟೋ ಸಚಿವ ಬೈರೇಗೌಡರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.